ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಭೌತಶಾಸ್ತ್ರದೊಳಗೆ ವಿಜ್ಞಾನದಲ್ಲಿ ಭೌತಶಾಸ್ತ್ರದೊಳಗೆ 4 ಮತ್ತು 5 ಮಾರ್ಕ್ಸಿಂದ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೋಡೋಣಂತ. ಇವತ್ತಿನ ಏನು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ನೀವು ನೋಡ್ಕೊಂಡ್ರಿ, ಅದ್ರ ಜೊತೆ ನಿಮ್ಮದು ಒಂದು ಸ್ವಲ್ಪ ಪ್ರಿಪ್ರೇಷನ್ ನೀವು ಮಾಡ್ಕೊಂಡು ಹೋದ್ರೆ ನೀವು ಹೆಚ್ಚಿನ ಅಂಕದೊಂದಿಗೆ SLC ಎಕ್ಸಾಮ್ನೊಳಗೆ ಪಾಸ್ ಆಗ್ಬೋದು. ನೋಡಿರಿ, ಸೈನ್ಸ್ ಒಳಗೆ ಇಂಥದೇ ಕ್ವಶನ್ಸ್ ಕೇಳ್ತಾರಂತ ಪರ್ಟಿಕ್ಯುಲರಾಗಿ ಹೇಳಿಕಾಗಿಲ್ಲ. ಆದರೂ ನಾನು ಅದರೊಳಗೆ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಅನ್ನೋದನ್ನು ಎಲ್ಲನೂ ನಿಮ್ಗೆ ಮಾಡಿಸ್ಲಿಕ್ಕತ್ತೇನೆ ರೀ. ನೀವು ಇದನ್ನು ಕ್ಲಾಸ್ ನೋಡ್ಕೊತ ಇನ್ನೊಂದು ಸ್ವಲ್ಪ ನಿಮ್ದು ಹೆಚ್ಚಿಗಿಂತ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ಔಟ್ ನೀವು ಸೈನ್ಸ್ನಾಗ ತೊಗೊಂಡು ಬಂದೇ ಬರ್ತೀರಿ. ಇಲ್ಲರಿ ಮೇಡಮ್, ನಾ ಇಷ್ಟು ದಿನ ಓದೇ ಇಲ್ಲ, ನಾ ಹೆಂಗೆ ಮಾಡಲಿ, ನಂಗೆ ಪಾಸ್ ಆಗೋದು ಡೌಟ್ ಆಗೈತಿ ಅನ್ನೋರು ನಂದು ಕ್ಲಾಸ್ ನೋಡ್ಕೊಂಡು ಹೋದ್ರೆ ಸಾಕು, ನಿಮ್ಗೆ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಬರ್ತೈತೆ ರೀ. ನಿಮ್ದು ನಾಡ್ದು ಎಕ್ಸಾಮ್ ಐತಂದ್ರೆ ನಾನು ನಿಮ್ಗೆ 2 ದಿನ ನಿಮ್ಗೆ ಕಂಟಿನ್ಯೂ ಕ್ಲಾಸ್ ಮಾಡಿ ನಿಮ್ಗೆ ಎಷ್ಟು ಹೆಲ್ಪ್ ಆಗಿಲ್ಲ ನನ್ನಿಂದ ಅಷ್ಟು ಹೆಲ್ಪ್ ನಾನು ನಿಮ್ಗೆ ಎಕ್ಸಾಮ್ಗೆ ಮಾಡ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಹಂಗಂದ್ರೆ ಮೊದಲೇ ಇಂಪಾರ್ಟೆಂಟ್ ಕ್ವಶನ್ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋದಂತ. ನೋಡಿರಿ, 350 ವ್ಯಾಟ್ ಸಾಮರ್ಥ್ಯ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 15 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 5 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ಗೆ ₹4 ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿರಿ ಅಂತ ಹೇಳ್ಯಾರ. ಮತ್ತು ಇನ್ನೊಂದು ಕ್ವಶನ್ ಅದ್ರಾಗ ಏನು ಕೇಳ್ಯಾರ, R1 ಮತ್ತು R2 ರೋಧಕಗಳನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ವಿದ್ಯುತ್ ಮಂಡಲದ ಸಮಾನರೋಧ ಕಡಿಮೆಯಾಗುತ್ತದೆ. ಈ ವಿಧದ ಜೋಡಣೆಯಿಂದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಆಗುವ ಬದಲಾವಣೆಗಳೇನು ಅಂತ ಕೇಳಾರ. ನೋಡಿರಿ, ಮೊದಲೇದು ನಾನು ಒಂದು ಸ್ವಲ್ಪ ನಿಮ್ಗೆ ಫಾಸ್ಟ್ ಹೇಳ್ತೀನಿ, ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ರೆ ನಿಮ್ಗೆ ಎಕ್ಸಾಮಿಗೆ ಭಾಳ ಟೈಮ್ ಇಲ್ಲ ರೀ. ಅದಕ್ಕೆ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತೀನಿ. ನೋಡಿರಿ, ಮೊದಲೇನು ಕೇಳಾರ, ಮೊದಲೇ ಕ್ವಶನ್ ಒಳಗೆ 30 ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟು ಕೊಟ್ಟಾರ. ನೋಡಿರಿ, 350 ವ್ಯಾಟ್ ಇಂಟು 15 ಗಂಟೆಗಳು ಇಂಟು 30 ದಿನಗಳು. ಹೌದಾ, ಇಷ್ಟು ಬರೆದ್ರೆ ಸಾಕು, ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ರೀ. ನೆಕ್ಸ್ಟ್ ನೋಡಿರಿ, ಇದಿಷ್ಟು ಇಂಟು ಮಾಡಿದ್ರೆ, ಇದಿಷ್ಟು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ, 150. ನೋಡಿರಿ, 1,57,500 ವ್ಯಾಟ್ ಅವರ್ ಬಂತು. ಇದನ್ನು ಕಿಲೋ ವ್ಯಾಟ್ನಾಗ ಕನ್ವರ್ಟ್ ಮಾಡ್ಬೇಕಂದ್ರೆ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ ಎಷ್ಟಾಗೈತಿದೆ, 157.5 ಕಿಲೋ ವ್ಯಾಟ್ ಅವರ್ ಆಯ್ತು. 30 ದಿನಗಳ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟಂದ್ರೆ 250 ವ್ಯಾಟ್ ಇಂಟು 5 ಗಂಟೆಗಳು ಇಂಟು 30 ದಿನಗಳು. ಇದನ್ನಿಷ್ಟು ಗುಣಾಕಾರ ಮಾಡಿದ್ರೆ 37,500 ವ್ಯಾಟ್ ಅವರ್ ಬಂತು. ಇದನ್ನ ಕಿಲೋ ವ್ಯಾಟ್ ಅವರ್ ಕನ್ವರ್ಟ್ ಮಾಡ್ಬೇಕಂದ್ರೆ 3 ಸ್ಥಾನ ಬಿಟ್ಟು ಬಿಂದು ಈ ಲಾಸ್ಟ್ಲಿಂದ 3 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. 1,000 ಇಲ್ಲ, ಅದಕ್ಕೆ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ 37.5 ಕಿಲೋ ವ್ಯಾಟ್ ಅವರ್ ಬಂತು. ಈಗ ನಾವು ಇದನ್ನು 1 ಕಿಲೋ ವ್ಯಾಟ್ ಅವರ್ಗೆ ₹4 30 ದಿನಗಳಿಗೆ ತಗುಲುವ ಖರ್ಚಂದ್ರೆ ಇವೆರಡನ್ನು ಕೂಡಿಸ್ರಿ. 157.5 ಪ್ಲಸ್ 37.5 ಮಾಡಿ ಇಂಟು 4 ಗುಣಿಸ್ಬೇಕು. ಇವೆರಡು ಪ್ಲಸ್ ಮಾಡಿದ್ರೆ ನೋಡಿರಿ, ಇವೆರಡನ್ನು ಪ್ಲಸ್ ಮಾಡಿದ್ರೆ 190 ಬಂತು. ಇದಕ್ಕೆ ಇಂಟು 4 ಮಾಡಿದ್ರೆ ₹780 ಬಂತು. ನೆಕ್ಸ್ಟ್ ಏನು ಕೇಳ್ಯಾರ, ಇದ್ರೊಳಗೆ ಯಾವ ಜೋಡಣೆ ಮಾಡ್ಬೇಕಂತ ಕೇಳ್ಯಾರ. R1 ಮತ್ತು R2 ರೋಧಕಗಳನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ವಿದ್ಯುತ್ ಮಂಡಲದ ಸಮಾನರೋಧ ಕಡಿಮೆ ಆಕೈತಿ. ಯಾವಾಗ ಸಮಾನರೋಧ ಕಡಿಮೆ ಆಕೈತಿ ಅಂದ್ರೆ ಸಮಾಂತರ ಜೋಡಣೆಯಿಂದ ಕಡಿಮೆ ಆಕೈತಿ. ವಿದ್ಯುತ್ ಪ್ರವಾಹದ ಮೌಲ್ಯ ಏನಾಕೈತಿ, ಹೆಚ್ಚಾಗ್ತೈತಿ. ನೆಕ್ಸ್ಟ್ ಮತ್ತು 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್, ಮಾನವನ ಕಣ್ಣಿನಲ್ಲಿರುವ ಮಸೂರವು ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ವಿವರಿಸಿ. ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವುದನ್ನು ವಿವರಿಸಿ ಅಂತ ಕೇಳಾರ. ನೋಡಿರಿ, ನೆಕ್ಸ್ಟ್ ಒಂದೇದಕ್ಕೆ ಆನ್ಸರ್ ಸಿಲಿಯರಿ ಸ್ನಾಯು. ನೋಡಿರಿ, ಇಷ್ಟು ಶಾರ್ಟಾಗಿ ಬರೆದ್ರೆ ಸಾಕು, ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ದೊಡ್ಡ ನಾವು ಸೆಂಟೆನ್ಸ್ ಬರ್ಕೊಂಡು ಕುಂತೆ ನಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಸೈನ್ಸ್ನಾಗ ಸುಳ್ರಿ. ನೀವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೀವು ಆನ್ಸರ್ ಕೊಟ್ರಂದ್ರೆ ನಿಮ್ಮದು ಎಕ್ಸಾಮ್ನು ಫಾಸ್ಟ್ ಆಕೈತಿ ಮತ್ತು ನಿಮ್ಗೆ ಔಟ್ ಮಾರ್ಕಸ್ನು ಬರ್ತಾವೆ. ನೋಡಿರಿ, ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಕಣ್ಣಿನ ಮಸೂರವು ತೆಳ್ಳಗಾಗುತ್ತದೆ. ಇದರಿಂದ ಸಂಗಮ ದೂರವು ಹೆಚ್ಚಾಗುತ್ತದೆ ಮತ್ತು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಸಿಲಿಯರಿ ಸ್ನಾಯುಗಳು ಕುಗ್ಗುವುದರಿಂದ ಕಣ್ಣಿನ ಮಸೂರವು ದಪ್ಪವಾಗುತ್ತದೆ. ಇದರಿಂದ ಸಂಗಮ ದೂರ ಏನಾಕೈತಿ, ಕಡಿಮೆ ಆಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಏನಾಗ್ತಾವೆ, ಸ್ಪಷ್ಟವಾಗಿ ಕಾಣುತ್ತವೆ. ನೋಡಿರಿ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ವಾತಾವರಣದೊಳಗೆ ಏನು ಕೇಳ್ಯಾರ, ಅದು ಕಾಮನಬಿಲ್ಲು ಅಲ್ಲ, ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂತ ಹೇಳಬೇಕು. ವಾತಾವರಣದಲ್ಲಿನ ನೀರಿನ ಸಣ್ಣ ಹನಿಗಳು ಕಿರುಪಟ್ಟಕದಂತೆ ವರ್ತಿಸ್ತಾವು.
ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ಈ ರೀತಿಯ ವರ್ಣ ವಿಭಜನೆಯಿಂದ ಕಾಮನಬಿಲ್ಲು ಏನಾಗ್ತೈತಿ ಉಂಟಾಗ್ತೈತಿ. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ಒಂದು ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಮಾಡಿ ನೋಡ್ಕೊರಿ, ಅಂದ್ರೆ ಫಾಸ್ಟ್ ನಿಮ್ಗೆ ಗೊತ್ತಾಗ್ತೈತಿ. ನಾನು ನಿಮ್ಗೆ ಫಾಸ್ಟ್ ಅಷ್ಟು ಸ್ಲೋಲಿ ಹೇಳ್ಕೊಂತ ಕುಂತ್ರೆ ವಿಡಿಯೋ ಭಾಳ ಲೆಂದಿ ಆಕೈತಿ. ನಿಮ್ಗೆ ಆಮೇಲೆ ಓದ್ಕೊಡೋ ಟೈಮ್ ಇಳಂಗಿಲ್ಲ ರೀ. ನಿಮ್ಮ ದರ್ಪಣದ ಯಾವುದಾದ್ರೂ 4 ಏನು ಮಾಡಬೇಕು, ಉಪಯೋಗಗಳನ್ನ ಹೇಳಬೇಕು. ಸಂಗಮ ದೂರ 10 ಸೆಂಟಿಮೀಟರ್ ಇರುವ ನಿಮ್ಮ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ಅಂದ್ರೆ ನಮ್ಗೆ ನೀವು ಆಗಲೇ ಹೇಳ್ಕೊಟ್ಟೆ. ನಾನು ನಿಮ್ಗೆ ಇಷ್ಟು ಕ್ವಶನ್ ರಿಪೀಟ್ ಆಗೋಲ್ಲ ನೋಡ್ರಿ. ನೀವು ನಿಮ್ಮ ದರ್ಪಣದ ಉಪಯೋಗಗಳನ್ನ ಆಗಲೇ ಹೇಳ್ಕೊಟ್ಟೇನೆ. ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ ಬಳಸ್ತಾರೆ ರೀ. ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸ್ತಾರೆ. ಕ್ಷೌರ ದರ್ಪಣವಾಗಿ ಬಳಸ್ತಾರೆ. ನೆಕ್ಸ್ಟ್ ದಂತವೈದ್ಯರು ರೋಗಿಯ ಹಲ್ಲುಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಸ್ತಾರೆ. ನೀವು ಹಲ್ಲಿನ ದವಾಖಾನೆಗೆ ಯಾರು ಹಲ್ಲು ಇದ್ದರು ಹೋಗಿರ್ತಾರಲ್ಲ, ಅಲ್ಲಿ ಏನು ಬಳಸ್ತಾರಲ್ರಿ ನಿಮ್ಗೆ ಹಲ್ಲಿಂದ ಇದನ್ನು ನೋಡಲಿಕ್ಕೆಲ್ಲ ಅವೇ ನೀವು. ನೆಕ್ಸ್ಟ್ ಸೌರ ಕುಲುಮೆಗಳ ಬಳಸ್ತಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಒಳಗೇನು ಕೊಟ್ಟಾರ, F = -10 ಕೊಟ್ಟಾರ, U = -15. ಇದೇ ಸೂತ್ರದ ಮೇಲೆ ಬೆಲೆ ತುಂಬೋದು. ಮತ್ತು ಇವನ್ನೇನು ಅದಾವೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನಾ ಯಾವಾಗ ಏನೇನು ಬಳಸ್ಕೋಬೇಕಂತ ನೀವು ಸ್ವಲ್ಪ ಕೇರ್ಫುಲಿ ಮಾಡಿದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ನಾ ಇಷ್ಟೊತ್ತನ ಹೇಳಿಕತ್ತೀನಿ ನೋಡ್ರಿ, ಬೇಕಂದ್ರೆ ಅವನೇ ರಿಪೀಟ್ ಆಗ್ಲಿಕ್ಕತ್ತಾವ ಇಲ್ಲಿ ನೋಡ್ರಿ. ಇದನ್ನು ಎಷ್ಟು ಸಲ ಇದು ಸೂತ್ರದೊಳಗೆ ಬೆಲೆ ತುಂಬಿ ಹೇಳ್ಕೊಟ್ಟೆ ನಾನು ನಿಮ್ಗೆ. ಮತ್ತು ನಿಮ್ಗೆ ಲಸ ತೆಗೋದೆಲ್ಲ ಕಷ್ಟ ಆಗಬಾರ್ದಂತ ಮತ್ತು ಅದನ್ನೂ ಸದ್ಯಕ್ಕೆ ನಿಮ್ಗೆ ಡೀಟೇಲಾಗಿ ಹೇಳ್ಕೊಟ್ಟೇನೆ ರೀ. ನೋಡಿರಿ, F1/F ಅಂದ್ರೆ ಮೈನಸ್ ನೋಡಿರಿ, -10 ಕೊಟ್ಟಾರ, ಅದಕ್ಕೆ -1/10. 1/B ಹಂಗೆ ಇಡ್ರಿ, ಮೈನಸ್ ನೋಡಿರಿ, -1/U ಅಂದ್ರೆ ನೋಡಿರಿ, U ಅಂದ್ರೆ ಎಷ್ಟು ಕೊಟ್ಟಾರ, -15 ಕೊಟ್ಟಾರ, -15 ಹಚ್ಕೋರಿ. ನೆಕ್ಸ್ಟ್ 1/V = -1/10 -1/15 ಆಯ್ತು. ಈಗ 10 ಮತ್ತು 15 ಏನು ಮಾಡಿರಿ, ಲಸ ತೆಗಿರಿ. 5 2 10, 5 3 15, 5 2 10, 10 3 30 ಏನು ಬಂತು, ಲಸ ಬಂತು. 10 3 30, 15 2 30, 3 1 3, -3, 2 1 2, -2 3 2 ಕೊಡ್ಸಿದ್ರೆ 5, -5, 5 1 5, 5 6 30 ಅಂದ್ರೆ -1/R ಬಂತು. ನಮ್ಗೆ 1/V ಇದ್ದಿದ್ದು ಹೋಗಿ V ಆಗಬೇಕಂದ್ರೆ ಇದನ್ನ ಉಲ್ಟಾ ಬರೀಬೇಕು. 6/1 ಇದ್ದದ್ದು 1/6 ಇದ್ದದ್ದು 6/1 ಆಕೈತೆ ಅಂದ್ರೆ 6/1 ಅಂದ್ರೆ 6 -6 ಬಂತು. ಪ್ರತಿಬಿಂಬದ ಸ್ಥಾನ ಏನು ಬಂತು ಈಗ -6 ಸೆಂಟಿಮೀಟರ್. ಮತ್ತೆ ಅದೇ ಕ್ವಶನ್ ನೋಡ್ರಿ, ಅವಳನ್ನ ಉಷ್ಣೋತ್ಪಾದನಾ ನಿಯಮ, ಓಮ್ನ ನಿಯಮ ಪರ್ಫೆಕ್ಟ್ ಮಾಡ್ಕೊಂತಿರಲ್ಲ ನೀವೆಲ್ಲರೂ ನೋಡ್ರಿ. ನನ್ನ ಎಷ್ಟು ಇಂಪಾರ್ಟೆಂಟ್. ಅವಳನ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ನಿಯಮವನ್ನು ಅನ್ವಯಿಸಿ, ಕಾರ್ಯನಿರ್ವಹಿಸುವ ಯಾವುದಾದರೆ 2 ಸಾಧನಗಳನ್ನು ಹೆಸರಿಸಿ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ, ಏಕೆ? ನೋಡ್ರಿ. ನೆಕ್ಸ್ಟ್, ಓಮ್ನ ನಿಯಮವನ್ನು ನಿರೂಪಿಸಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ, ಏಕೆ? ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ. ಮೊದಲ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತೈತಿ. ಮತ್ತು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಏನಿರ್ತೈತಿ, ನೇರ ಅನುಪಾತಗಿರ್ತೈತಿ. ಇಲ್ರಿ ಮೇಡಮ್ ನಂಗೆ ಏನು ನೆನಪಿರಂಗಿಲ್ಲ ರೀ, ಎಕ್ಸಾಮ್ನಾಗ ನಾವು ಓದ್ಕೊಳ್ಳಿ ನೆನಪಾಡ್ತೀನಿ ರೀ, ಏನು ಮಾಡ್ಬೇಕು ರೀ ಅನ್ನೋರು ಇಲ್ಲಿ ಬರ್ದಂತ್ರ ಬರ್ಬೇಕು ರೀ, ನಿಮ್ಗೆ ಫುಲ್ ಮಾರ್ಕಸ್ ಬೇಕಂದ್ರಿ. ಇಲ್ರಿ ಮೇಡಮ್ ನಾ ಏನು ಮಾಡಲಿ, ಎಲ್ಲ ಮಕ್ಕಳದ್ದು ಒಂದೇ ರೀತಿ ಬುದ್ಧಿಶಕ್ತಿ ಇರಂಗಿಲ್ಲ ರೀ. ಒಬ್ಬೊಬ್ಬರು ಡಲ್ ಇರ್ತಾರೆ, ಒಬ್ಬೊಬ್ಬರು ಶಾಣೆ ಇರ್ತಾರೆ, ಒಬ್ಬೊಬ್ಬರು ಭಾಳ ಅಂದ್ರೆ ಭಾಷಣ ಇರ್ತಾರೆ. ಫುಲ್ ಡಲ್ ಇದ್ದವ್ರ ಮಕ್ಳು ಏನು ಮಾಡಿರಿ, H = I² ಸೂತ್ರ ಬರೆದ್ರೆ ಸಾಕ್ರಿ, ನಿಮ್ಗೆ 1 ಮಾರ್ಕಸ್ ಕೊಡ್ತಾರೆ ರೀ. ಮತ್ತು ಮೇಡಮ್ ಅಂದಾರ ತಡಿ ನನಗೆ ಬರ್ತೈತಿ, ನಂಗೆ ಟೈಮ್ ಇಲ್ಲ ಅಂಥೇಳಿ ಅವು 3 ಬರ್ಲಾರ್ದು ಬರೀ ಸೂತ್ರ ಬರ್ದು ಬರಬೇಡ್ರಿ. 3 ಬರೆಯೋ ಶಾಣೆ ಹುಡುಗರು ಎಲ್ಲ ಬರ್ದು ಬರ್ರಿ. ಇಲ್ರಿ ಮೇಡಮ್ ನಂಗೆ ನೆನಪಿಲ್ಲ ಇರಂಗಿಲ್ಲ ಅನ್ನೋರ್ಗೆ ಅಷ್ಟೇ ನಾನು ಇದು ಹೇಳಿಕತ್ತೀನಿ ರೀ. ಮತ್ತು ನೀವೆಲ್ಲರೂ ಮತ್ತು ಬರಬೇಡ್ರಿ ಅನ್ನೋ ಪೂರಾ ಬರ್ದು ಬರ್ರಿ. ಈ ನಿಯಮಗಳನ್ನ ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್ ಯಾವುದಾದ್ರೂ 2 ಬರೀರಿ. ನೆಕ್ಸ್ಟ್, ಮಿಶ್ರಲೋಹಗಳ ರೋಧಶೀಲತೆಯು ಲೋಹಗಳಿಗಿಂತಲೂ ಏನಾಗಿರ್ತೈತಿ, ಹೆಚ್ಚಿನದಾಗಿರ್ತೈತಿ. ಮಿಶ್ರಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಮಿಶ್ರಲೋಹಗಳ ದ್ರವಣ ಬಿಂದು ಏನಿರ್ತೈತಿ, ಹೆಚ್ಚಿರ್ತೈತಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಇದು ಓಮ್ನ ನಿಯಮ. V is directly proportional to I. V = IR ಸೂತ್ರವನ್ನು ಬರೆದ್ರೆ 1 ಅಂಕ ಕೊಡ್ತಾರ್ರಿ. ನೆಕ್ಸ್ಟ್, ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮಂಡಲದ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರುತ್ತದೆ. ಆದ ಕಾರಣ ವಿದ್ಯುತ್
ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಸರಣಿಯ ಜೋಡಣೆಯಲ್ಲಿ ಯಾವುದಾದ್ರೂ ಒಂದು ಘಟಕ ಅಥವಾ ಉಪಕರಣ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಇದನ್ನು ರಿಪೀಟ್ ಆಯ್ತು ರೀ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ, ತಾಪ. ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಅಮ್ಮೀಟರ್ ಮತ್ತು ವೋಲ್ಟ್ಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ಅವುಗಳ ಕಾರ್ಯವೇನು? ನೆಕ್ಸ್ಟ್ ನೋಡಿರಿ. ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾಗಿ ವಿದ್ಯುತ್ ಪ್ರವಾಹವನ್ನು ತಡೆಯುತ್ತವೆ. ನೀವು ಇಷ್ಟರೊಳಗೆ ಯಾವರ ಎರಡು ಬರೆದ್ರೂ ಸಾಕ್ರಿ. ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ನೋಡಿರಿ. ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ. ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ವೋಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಏನು ಮಾಡುತ್ತೆ? ಅಳೆಯುತ್ತದೆ. ನೋಡಿರಿ, ಇಷ್ಟು ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಅದಾವು ನೀವು ನೋಡಿರಿ. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ವಕ್ರೀಭವನದ ಸೂಚ್ಯಂಕ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಈ ಹೇಳಿಕೆಯ ಅರ್ಥವೇನು? ನೋಡಿರಿ, ಎಷ್ಟು ಸಲ ರಿಪೀಟ್ ಆಯ್ತು. ನೀವು ನೋಡಿರಿ, ನಾನು ಹೇಳಿಕತ್ತಿ ಮತ್ತು ಇವ್ರ ಮೇಡಮ್ ಏನು ಬರೀ ಅದನ್ನೇ ಹೇಳಿಕತ್ತಾರ ಅನಿಸ್ತೈತೆ ನಿಮ್ಗೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಏನಾಕೈತಿ? ಬದಲಾಗುತ್ತದೆ. ಪತನ ಕಿರಣ ನೋಡಿರಿ, ವಾಪಸ್ ಅದೇ ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮದ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. sin I/sin R = ಸ್ಥಿರಾಂಕ. ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿ ಬೆಳಕಿನ ವೇಗಗಳಿಗಿರುವ ಅನುಪಾತ. ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳಿಗಿರುವ ಅನುಪಾತ 2.42. ನೋಡಿರಿ, ಇಷ್ಟು ಈಸಿ ಕ್ವಶನ್ಸ್ ಅದಾವು. ನೀವೇ ನೋಡಿರಿ, ಇಷ್ಟು ನಿಮ್ಗೆ ರಿಪೀಟ್ ಆಗ್ತಾವಲ್ಲ. ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ಸಾಕು. ನೋಡಿರಿ, ಆರಾಮ್ ನೀವು ಸ್ಕೋರ್ ಮಾಡಿ ಬರ್ತೀರಿ. ನೀವು ಹೇಳ್ತೀರಿ ಹೌದು ಮೇಡಮ್ ಅಂಥೇಳಿ. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ? ವಿವರಿಸಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ನೋಡಿರಿ, ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಗಳನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಎಳೆಯಬೇಕು. ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ. ಕಾಂತದ ಧ್ರುವದಲ್ಲಿ ಬಲರೇಖೆಗಳು ದಟ್ಟವಾಗಿರ್ತಾವು. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ನೋಡಿರಿ, ಕಾಂತೀಯ ಬಲರೇಖೆಗಳು ಯಾವಾಗ ಒಂದನ್ನೊಂದು ಏನು ಮಾಡೋಂಗಿಲ್ಲ, ಇವು ಛೇದಿಸಂಗಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ವಿಸರ್ಜಿತವಾಗಿ ದಕ್ಷಿಣ ಧ್ರುವದಾಗ ಕೊನೆಗೊಳ್ತಾವು. ಕಾಂತೀಯ ಬಲರೇಖೆಗಳು ಏನಿರ್ತಾವು? ಕಾಂತೀಯ ಬಲರೇಖೆಗಳು ಈ ಧ್ರುವಗಳೇನಿರ್ತಾವು ದಟ್ಟವಾಗಿರ್ತಾವು. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಇವು ಛೇದಿಸಂಗೇನೇ ಇಲ್ಲ. ಈ ರೀತಿ ಹೋಗ್ತಾವೆ. ತಿಳಿತಲ್ಲ ಇದು? ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ. ಸೂರ್ಯೋದಯ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳಗ್ಗೆ ಕಾಣಲು ಕಾರಣಗಳನ್ನು ವಿವರಿಸಿ ಎಂದರು. ನೋಡಿ, ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು.
ಅವರು ಮತ್ತೊಂದು ಸಮರೂಪಿ ಪಟ್ಟಕಗಳನ್ನು ಬಳಸಿ ರೋಹಿತದ ಬಣ್ಣಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರು. ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ. ಆದರೆ ಅವರು ಸಮರೂಪಿಯಾದ ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿದರು. ಇದು ರೋಹಿತದ ಎಲ್ಲ ಬಣ್ಣಗಳು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಹೋಗಲು ಅವಕಾಶ ಕಲ್ಪಿಸಿತು. ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದಾಗಿತ್ತು. ಈ ವೀಕ್ಷಣೆಯು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಉಂಟಾಗಿವೆ ಎಂದು ತೀರ್ಮಾನಿಸಲು ನ್ಯೂಟನ್ನರಿಗೆ ಸುಳಿವು ನೀಡಿತು. ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪುವ ಮೊದಲು ದಿಗಂತದ ಸಮತಲದಲ್ಲಿನ ಸಮೀಪದಲ್ಲಿನ ಗಾಳಿಯ ದಪ್ಪ ಪದರದಲ್ಲಿ ಹಾಗೂ ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗುತ್ತದೆ. ದಿಗಂತದ ಬಳಿ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಮತ್ತು ಕಡಿಮೆ ತರಂಗ ದೂರದ ಬೆಳಕು ಚದರಿ ಹೋಗುತ್ತದೆ. ಆದ್ದರಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕು ಹೆಚ್ಚು ತರಂಗ ದೂರವುಳ್ಳದ್ದಾಗಿದೆ. ಆದ್ದರಿಂದ ಸೂರ್ಯ ಕೆಂಪು ಬಣ್ಣದ್ದಾಗಿರುತ್ತದೆ. ಆದಾಗ್ಯೂ ಮಧ್ಯಾಹ್ನದ ಹೊತ್ತಿನಲ್ಲಿ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲು ಕಡಿಮೆ ದೂರವನ್ನು ಪ್ರಯಾಣಿಸುತ್ತದೆ. ಮಧ್ಯಾಹ್ನದ ಸಮಯ ಸೂರ್ಯ ಬೆಳ್ಳಗೆ ಕಾಣುತ್ತಾನೆ, ಏಕೆಂದರೆ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರುತ್ತವೆ. ನೋಡಿ, ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಭವಾಂತರವನ್ನು ನಿರೂಪಿಸಿ. ಏನು ಕೇಳಾರ? ವಿಭವಾಂತರವನ್ನು ನಿರೂಪಿಸಿ. ಅಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ? ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಹಾಗೂ ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ ಹೇಗೆ ಉಪಯೋಗವಾಗುತ್ತದೆ ವಿವರಿಸಿ ಅಂತ ಕೇಳಾರ. ಅಥವಾ ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ವಿವರಿಸಿ. ನೋಡ್ರಿ, ಇಷ್ಟು ಕ್ವಶನ್ ರಿಪೀಟ್ ಆಗ್ತಾವಲ್ಲ, ನೀವೇ ನೋಡ್ರಿ ಓಮ್ನ ನಿಯಮವನ್ನು ನೋಡ್ರಿ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಅಮೀಟರನ್ನು ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಏನು ಮಾಡ್ತಾರೆ? ಸಂಪರ್ಕಿಸಿರುತ್ತಾರೆ. ಇದನ್ನೆಷ್ಟು ಸಲ ಹೇಳಿ ನೋಡ್ರಿ ಆಗಲಿಂದ ನಾನು. ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಟಂಗ್ಸ್ಟನ್ ತರಹದ ಲೋಹವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುವುದು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ನೋಡ್ರಿ, ಇನ್ನೊಂದು ಕ್ವಶನ್ ಏನು ಕೇಳಾರ? ಓಮ್ನ ನಿಯಮ. ಇದಂತೂ ನಿಮ್ಗೆ ಗೊತ್ತೈತ್ರಿ, ಮತ್ತೆ ಹೇಳಲಿಕ್ಕೆ ನೋಡ್ರಿ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೋಡ್ರಿ, ವಾಹಕದ ರೋಧವು ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇದು ಎಷ್ಟು ಸಲ ಹೇಳಿ ನೋಡ್ರಿ. ಯಾಕೆ ಹೇಳಿಕ್ತೇನೆ ರೀ? ರಿಪೀಟ್ ಮಾಡಲಿ, ನಿಮ್ಗೆ ಎಕ್ಸಾಮ್ಗೆ ಅನುಕೂಲ ಆಗಲಿ. ಇದು ರಿಪೀಟ್ ಮಾಡಿದ್ರೆ ಕೇಳೋದ್ರಿಂದ ಏನಾಕೈತಿ, ನಮ್ಗೆ ಪರ್ಫೆಕ್ಟ್ ಆಗ್ತಾವ್ರಿ. ಅದ್ರ ಸಂಬಂಧ ನಾ ಎಷ್ಟು ರಿಪೀಟ್ ಆಗಿದ್ದು ಕ್ವಶನ್ಸ್ ಅದಕ್ಕೆ ನಿಮ್ಗೆ ತೊಗೊಂಡು ನಿಮ್ಗೂ ಕನ್ಫರ್ಮ್ ಆಗಲಿ ಮತ್ತು ನಿಮ್ಗೆ ಪರ್ಫೆಕ್ಟ್ನೂ ಆಗಲಿ ಅನ್ನೋ ದೃಷ್ಟಿಯಿಂದ ನಾ ಇವು ಕ್ವಶನ್ಸ್ ರಿಪೀಟ್ ಆದ್ರೂ ಇವೆಲ್ಲ ಕ್ವಶನ್ಸ್ ನಿಮ್ಗೆ ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಸರಿ. ನೀವು ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು, ನೀವು ಎಕ್ಸಾಮಿಗೆ ಸ್ಕೋರ್ ಮಾಡ್ತೀರಿ. ಹೈ ಸ್ಕೋರ್ ಬೇಕಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಓದಬೇಕು. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪ, ಇದ್ರಾಗ ಯಾವುದರ 2 ಬರೆದ್ರೆ ಸಾಕು. ವಾಹಕದ ರೋಧವು ಯಾವುದ್ರ ಮೇಲೆ ಅವಲಂಬಿತವಾಗೈತೆ ಅಂತ. ವಾಹಕದ ರೋಧವು ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ರೋಧವು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇಷ್ಟು ಬರೆದ್ರೆ ನೋಡ್ರಿ, ಎಲ್ಲಾನು ನಿಮ್ಗೆ ಇವತ್ತು ಇದೊಂದು ಕ್ಲಾಸ್ ಹಿಡಿದ್ರೆ ನಿಮ್ಗೆ ಫಿಸಿಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟೇನೆ ರೀ. ಫಿಸಿಕ್ಸ್ ಒಳಗೆ 1 ಮಾರ್ಕ್ಸಿನ ಕ್ವಶನ್, 2 ಮಾರ್ಕ್ಸಿನ ಕ್ವಶನ್, 3 ಮಾರ್ಕ್ಸಿನ ಕ್ವಶನ್, 4 ಆ್ಯಂಡ್ 5 ಮಾರ್ಕ್ಸಿನ ಕ್ವಶನ್ ಎಲ್ಲಾನು ನಿಮ್ಗೆ ಕವರ್ ಮಾಡ್ಕೊಟ್ಟೇನೆ ರೀ. ಎಲ್ಲ ಕ್ಲಾಸ್ ನೋಡ್ಕೊರಿ. ನಿಮ್ಗೆ ಏನೋ ಡೌಟ್ ಇದ್ರೆ ಹೇಳ್ರಿ, ನಾನು ನಿಮ್ಗೆ ಎಲ್ಲ ರೀತಿ ಮತ್ತು ನಾನು ಕೆಮಿಸ್ಟ್ರಿನೂ ಕೊಡ್ತೀನಿ, ಬಯಾಲಜಿನೂ, ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ. ಎಕ್ಸಾಮ್ ಮುಗಿಯುತ್ತೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಂದು ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ